ಗೂಗಲ್ ಮ್ಯಾಪ್ ಓಪನ್ ಮಾಡಿ ಸರ್ಚ್ ಇಯರಲ್ಲಿ ಇಲ್ಲಿ ಹೋಗಿ ಓಕೆ ಪ್ರಕಾಶ್ ಗೌಡ ಹೌಸ್ ಅಂತೇಳಿ ಸರ್ಚ್ ಕೊಡಿ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಒಂದು ಮನೆ ಲೊಕೇಶನ್ನು ಇಲ್ಲಿ ತೋರಿಸ್ತಾ ಇದೆ. ನೀವು ಕೂಡ ಇದೇ ಥರ ಗೂಗಲ್ ಮ್ಯಾಪಲ್ಲಿ ನಿಮ್ಮ ಒಂದು ಲೊಕೇಶನ್ ಹಾಕ್ಕೋಬೋದು. ಏನಾದರೂ ಹೊಸ್ದಾಗಿ ಏನಾದರೂ ಬಿಸ್ನೆಸ್ ಮಾಡೋಕ್ಕೋಸ್ಕರ ಶಾಪ್ ಇಕ್ಕಿದ್ರೆ ಶಾಪ್ ನೇಮ್ ಹಾಕ್ಕೋಬೋದು, ಇಲ್ಲ ಮನೆ ಅಡ್ರೆಸ್ಸಲ್ಲಿ ಕೂಡ ಮನೆ ಹಾಕ್ಕೋಬೋದು, ಇಲ್ಲ ಏನಾದರೂ ಊರಿಂದು ದೇವಸ್ಥಾನ ಆಗಿರ್ಬೋದು, ಏನಾದರೂ ಪ್ರತಿಯೊಂದು ಗೂಗಲ್ ಮ್ಯಾಪ್ಗೆ ಲೊಕೇಶನ್ ಆ್ಯಡ್ ಮಾಡ್ಬೋದು. ಅದು ಯಾವ ಥರ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಗೂಗಲ್ ಓಪನ್ ಮಾಡಿದ್ಮೇಲೆ ನೋಡ್ಬೋದು ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಂಟ್ರಿಬ್ಯೂಟ್ ಅಂತ ಕಾಣುತ್ತೆ ನೋಡಿ. ಈ ಕಾಂಟ್ರಿಬ್ಯೂಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಥರ ಆಪ್ಷನ್ಗಳು ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಆ್ಯಡ್ ಪ್ಲೇಸು, ಅಪ್ಡೇಟ್ ಪ್ಲೇಸು ಅಂತೇಳ್ಬಿಟ್ಟು 2 ಆಪ್ಷನ್ ಕೊಡ್ತಾನೆ. ನೀವಲ್ಲಿ ಆ್ಯಡ್ ಪ್ಲೇಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆ್ಯಡ್ ಪ್ಲೇಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಆಪ್ಷನ್ ಬಂದುಬಿಟ್ಟು ಪ್ಲೇಸ್ ನೇಮ್ ಏನಂತ ಇಡ್ತೀರ ಅಂತ ಹೇಳ್ಬಿಟ್ಟು. ಈಗ ಎಕ್ಸಾಂಪಲ್ಲು ನಾನು ಪ್ರಕಾಶ್, ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ ಏನು ಮಾಡ್ತೀನಿ, ಪ್ರಕಾಶ್ ಕನ್ನಡಿಗ ಜೆರಾಕ್ಸ್ ಶಾಪ್ ಅಂತ ಹಾಕ್ತೀನಿ. ನಿಮಗೆ ಸುಮ್ಮನೆ ತೋರ್ಸೋಕ್ಕೋಸ್ಕರ. ಇಲ್ಲಿ ಕ್ಯಾಟಗರಿ ರಿಕ್ವೈರ್ಡ್ ಅಂತ ಕೇಳುತ್ತೆ. ಅಲ್ಲಿ ಯಾವ ಥರ ಕ್ಯಾಟಗರಿ ಅಂತೇಳ್ಬಿಟ್ಟು ಫುಡ್ ಆ್ಯಂಡ್ ಡ್ರಿಂಕಾ, ಅಥವಾ ಶಾಪಿಂಗಾ, ಸರ್ವೀಸಸ್ಸಾ, ಹೋಟೆಲ್ಲ, ಅಥವಾ ಔಟ್ಡೋರ, ಮತ್ತು ರಿಲಿಜಿಯನ್ನ, ಆಫೀಸಾ, ರೆಸಿಡೆನ್ಷಿಯಲ್ ಅಂದರೆ ಮನೆ, ಅಥವಾ ಎಜುಕೇಷನ್ನ ಅಂತೇಳ್ಬಿಟ್ಟು ನಿಮಗೆ ಆಪ್ಷನ್ ಕೇಳುತ್ತೆ. ನಾನಿವಾಗಿಲ್ಲಿ ಆಫೀಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಅದರಲ್ಲಿ ಅದು ಬಂದುಬಿಟ್ಟು ಕಾರ್ಪೊರೇಟ್ ಆಫೀಸ್ ಅಂತೇಳ್ಬಿಟ್ಟು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ನಿಮ್ಗೆ ಆಪ್ಷನ್ನು ಯಾವುದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮ್ಯಾನ್ಯಲಾಗಿ ಇಲ್ಲಿ ಎಂಟರ್ ಮಾಡ್ಕೋಬೋದು. ಅಂದರೆ ಎಂಟರ್ ಎ ವ್ಯಾಲಿಡ್ ಅಡ್ರೆಸ್ ಅಂತ ಇದೆಯಲ್ಲ, ಅಲ್ಲಿ ಕರೆಕ್ಟಾಗಿ ಅಡ್ರೆಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಪಕ್ಕದಲ್ಲಿ GPS ಸಿಂಬಲ್ ಕಾಣ್ತೈತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಓಕೆ, GPS ಸಿಂಬಲ್ ಟಚ್ ಕೊಟ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಎಡಿಟ್ ಮ್ಯಾಪ್ ಲೊಕೇಶನ್ ಅಂತ ಬರುತ್ತೆ. ಎಡಿಟ್ ಮ್ಯಾಪ್ ಲೊಕೇಶನ್ ಮೇಲೆ ಒಂದ್ಸಲ ಟಚ್ ಕೊಡಿ. ಓಕೆ, ಅಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಲ್ಲ, ಇದನ್ನು ಒಂದ್ಸಲ ಇಲ್ಲಿ ನೋಡ್ತಾ ಇರ್ಬೋದು ಈ ಬ್ಲೂ ಕಲರ್ ಕಾಣುತ್ತಲ್ಲ, ಅದರ ಮೇಲೆ ಟಚ್ ಕೊಡಿ. ಕರೆಕ್ಟಾಗಿ ನಾವು ಎಲ್ಲಿದ್ದೀವೋ ಆ ಒಂದು ಲೊಕೇಶನ್ ತೋರಿಸುತ್ತೆ. ಅಕಸ್ಮಾತ್ ಆ ಕಡೆ ಈ ಕಡೆ ಮೂವ್ ಮಾಡ್ಬೇಕಂದ್ರೆ ಈ ಥರ ಮೂವ್ ಮಾಡ್ಕೋಬೋದು. ಓಕೆ, ನಾನಿರೋ ಲೊಕೇಶನ್ ಬಿಟ್ಬಿಟ್ಟು ಬೇರೆ ಕಡೆ ಇದ್ರೆ ಈ ಥರ ಮಾಡ್ಕೋಬೇಕು. ಇಲ್ಲ ನಾನು ಕರೆಕ್ಟಾಗಿ ಎಕ್ಸಾಕ್ಟ್ ಲೊಕೇಶನ್ ಹತ್ರ ಇದ್ದೀನಿ ಅಂದರೆ ಅದೇ ಬ್ಲೂ ಕಲರ್ ತೋರಿಸಿದ್ರಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಅಲ್ಲಿ ಲೊಕೇಶನ್ ಕರೆಕ್ಟಾಗಿ ಇದ್ಮೇಲೆ ಒಂದ್ಸಲ ಓಕೆ ಅಂತ ಕೊಡಿ. ಓಕೆ, ಇಲ್ಲ ಅಡ್ರೆಸ್ ಕೂಡ ನೀವೇನು ಬೇಕಾದ್ರೂ ಕೊಟ್ಕೋಬೋದು. ಸುಮ್ಮನೆ ಒಂದು ಅಡ್ರೆಸ್ ಕೊಟ್ಟಿದ್ದೀನಿ, ಗ್ರೌಂಡ್ ಫ್ಲೋರ್, ಬ್ಲ್ಯಾಕ್ ಪಿ, ಲಜತ್ ನಗರ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಡ್ರೆಸ್ ಕೊಟ್ಟಿದ್ದೀನಿ. ಓಕೆ, ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಕರೆಕ್ಟ್ ಆದಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕೊಡ್ತೀನಿ. ಗೂಗಲ್ ಇಮೇಲ್ ಯು ಅಬೌಟ್ ದ ಸ್ಟೇಟಸ್ ಆಫ್ ಯುವರ್ ಎಡಿಟ್ಸ್ ಅಂತ ಇಲ್ಲಿ ಕೊಡ್ತಾಯಿದೆ. ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನೇನು ಇವಾಗ ಲೊಕೇಶನ್ ಆ್ಯಡ್ ಮಾಡಿದ್ದೀನಿ ಅದು ಸಕ್ಸಸ್ಫುಲ್ ಆದಮೇಲೆ ನಿಮಗೆ ಒಂದು ಮೆಸೇಜ್ ಕೂಡ ಬರುತ್ತೆ. ವಿತಿನ್ 24 ಅವರ್ಸಿಂದ 48 ಅವರ್ಸ್ ಒಳಗಡೆ ನಿಮಗೆ ಅದು ಕಳಿಸ್ಕೊಡ್ತಾರೆ. ಇಲ್ಲಿ ಓಕೆ ಅಂತ ಟಚ್ ಮಾಡಿ. ಅದಾದಮೇಲೆ ಸೆಂಡಿಂಗ್ ಅಂತ ತೋರಿಸ್ತೈತೆ. ಓಕೆ, ಆ ಒಂದು ಲೊಕೇಶನ್ನ ಗೂಗಲ್ ಮ್ಯಾಪ್ಗೆ ಆ್ಯಡ್ ಮಾಡಿದ್ದೀನಿ. ನಿಮ್ಮದು 24 ಗಂಟೆಯಿಂದ 48 ಗಂಟೆ ಒಳಗೆ ಗೂಗಲ್ ಮ್ಯಾಪ್ಗೆ ಆ ಒಂದು ಅಡ್ರೆಸ್ಸು ಆ್ಯಡ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದೇ ಥರ ನಾನು ಹೊಸ ಮಾಹಿತಿಗಳನ್ನ ಈ ನಮ್ಮ ಚಾನಲಲ್ಲಿ ವಿಡಿಯೋ ಮುಖಾಂತರ ತಿಳಿಸ್ತಾ ಇರ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.